ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರೋ? ಗೆಳೆಯರೇ, ನೀಟ್ ಪ್ರತಿಭಟನೆಯ ಹೆಸರಲ್ಲಿ ಆಟವನ್ನು ಆಡಿ ದಿಕ್ಕಾಪಾಲಾಗಿರೋರ ಭವಿಷ್ಯ ಈಗ ಕಾಣಿಸ್ತಾ ಇದೆ. ಒಂದು ಕಡೆ ಕೇಂದ್ರ ಸರ್ಕಾರ ಗಲಭೆ ಮಾಡಿದ್ದ ಗುಂಡಾಗಳ ವಿರುದ್ಧ FIRಗಳನ್ನು ತೆಗೆಯೋ ಮಾತಿಲ್ಲ ಅಂತ ಹೇಳ್ತಾ ಇದೆ. ಆದರೆ ಬರ್ಗರ್ ಜಿರ್ಲೆ ಸೌರಭ್ ದಾಸ್ ನಮ್ಮ ಬಳಿ ಹೇಳಿದ್ದೇನೋ, ಈಗ ಸರ್ಕಾರ ಮಾಡ್ತಾ ಇರೋದೇನೋ ಅಂತ ವಿಡಿಯೋ ಮಾಡಿ ಮತ್ತದೇ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡಿದ್ದಾನೆ. ಪಾಪ ಆ ಬಡ್ಡಿ ಮಗನಿಗೆ ಗೊತ್ತಿಲ್ಲ, ಅವತ್ತು ಕೇಂದ್ರ ಸರ್ಕಾರ ಜಿರ್ಲೆಗಳ ವಿಚಾರದಲ್ಲಿ ಬಳಸಿದ್ದು ಕಾಮನ್ ಸೆನ್ಸ್. ಅಲ್ಲಿ ಜಿರ್ಲೆಗಳು ಯಾಮಾರಿ ಹೋಗಿ ಪಾರ್ಟಿಯನ್ನು ಮಾಡಿಕೊಂಡ್ವು. ಇನ್ನೊಂದು ಕಡೆ ಇದೇ ಸೌರಭ್ ದಾಸ್ ಜೀವನ ಶೈಲಿಯ ಬಗ್ಗೆ ಬಹಳಷ್ಟು ವಿಚಾರಗಳು ಹೊರಗೆ ಬರ್ತಾ ಇವೆ. ಯಾವುದೇ ಉದ್ಯೋಗ ಇಲ್ಲದೆ ಇವನು 9 ಲಕ್ಷ ಬಾಡಿಗೆಯ ಬಂಗಲೆಯಲ್ಲಿ ಇದ್ದಾನೆ. ಅದು ಎಲ್ಲಿಂದ ಬರ್ತಾ ಇದೆ ಅಂತ ನಮ್ಮ ಲೆಕ್ಕವನ್ನು ಕೇಳೋದಾದರೆ ಪ್ರಧಾನಿ ಕೇರ್ಸ್ಗೆ ಬರೋ ಫಂಡ್ ಲೆಕ್ಕವನ್ನು ಕೊಡಿ ಅಂತಿದೆ. ಹಾಗಾದರೆ ಏನಿದು ಜಿರ್ಲೆಗಳ ಕರ್ಮಕಾಂಡ? ಅವತ್ತು ಸರ್ಕಾರದ ಕಾಮನ್ ಸೆನ್ಸ್ಗೆ ನಾನ್ ಸೆನ್ಸ್ ಜಿರ್ಲೆಗಳು ಯಾಮರಿದ್ದು ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಭಾರತದ ರಾಜಕಾರಣದಲ್ಲಿ ಇದ್ದಕ್ಕಿದ್ದ ಹಾಗೆ ಕ್ರಾಂತಿಗಳು, ಪ್ರತಿಭಟನೆಗಳು ಆಗ್ತಾನೆ ಇರುತ್ತವೆ. ಅದು ಹೊಸದೇನೂ ಅಲ್ಲ. ಅಲ್ಲಿ ಯಾರೋ ಯಾವುದೋ ಹೆಸರಲ್ಲಿ ಹುಟ್ಟಿಕೊಳ್ತಾರೆ. ಒಂದಷ್ಟು ದಿನ ದೇಶದ ಪ್ರಧಾನಿಗಿಂತ ಹೆಚ್ಚು ಅವರದ್ದೇ ವಿಚಾರಗಳು ಕೇಳ್ತಾ ಇರುತ್ತವೆ. ಅದೇ 1-2 ವರ್ಷ ಆದಮೇಲೆ ಇಂಥವರು ಇದ್ದರು, ಅವ್ರು ಯಾರೋ ಕ್ರಾಂತಿಯನ್ನು ಮಾಡ್ತೀವಿ ಅಂತ ಇಲ್ಲದ ವಾಂತಿಯನ್ನು ಮಾಡಿದ್ರು ಅನ್ನೋದನ್ನು ಹೇಳೋದಕ್ಕೂ ಕಾಣಿಸದ ಹಾಗೆ ಮಾಯಾಗಿ ಬಿಡ್ತಾರೆ. ಹಾಗಂತ ಭಾರತದ ರಾಜಕಾರಣದಲ್ಲಿ ಹೊಸ ಮುಖಗಳು ಉಳಿಯಲ್ವಾ ಅಂದರೆ ಖಂಡಿತ ಉಳಿದುಕೊಳ್ಳುತ್ತವೆ. ಅದಕ್ಕೆ ಶ್ರಮವನ್ನು ಹಾಕಬೇಕು, ಅಧ್ಯಯನ ಮಾಡಬೇಕು, ತಾಳ್ಮೆ ಅನ್ನೋದು ಮೊದಲಿಗೆ ಇರಬೇಕು. ಸೋತ ತಕ್ಷಣ ಹತಾಶೆಯಿಂದ ಇರದೆ ಇನ್ನೂ ಹೆಚ್ಚು ಶ್ರಮ ಹಾಕಿ ಜನರ ಮನಸ್ಸಲ್ಲಿ ಉಳಿದುಕೊಳ್ತಾ ಮುಂದೆ ಬರಬೇಕು. ಅದಕ್ಕೆ ನಮ್ಮ ದೇಶದಲ್ಲಿ ಬಹಳಷ್ಟು ಉದಾಹರಣೆಗಳು ಸಿಗುತ್ತವೆ. ಈಗಿನ ಪವನ್ ಕಲ್ಯಾಣ್, ಹಿಂದೆ ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪ, ಸಿದ್ದರಾಮಯ್ಯ, ದೇವೇಗೌಡರು, ಹೀಗೆ ಒಂದು ಪಟ್ಟಿಯೇ ಸಿಗುತ್ತೆ. ಅದನ್ನು ಬಿಟ್ಟು ರಾತ್ರಿ ಹುಟ್ಟಿ ಬೆಳಿಗ್ಗೆ ಎದ್ದು ನಡೆದು ಮಧ್ಯಾಹ್ನ ರನ್ನಿಂಗ್ ರೇಸ್ ಓಡಿ ಚಿನ್ನದ ಪದಕವನ್ನು ಗೆದ್ದೆ ಬಿಡ್ತೀನಿ ಅಂದರೆ ಅದು ಆಗುತ್ತಾ? ಅದು ಆಗದ ಕೆಲಸ ತಾನೇ. ಅತಿಯಾದ ಉತ್ಸಾಹ ಇಟ್ಕೊಂಡು ಬೆಳಿಗ್ಗೆ ಆಗೋದ್ರಲ್ಲಿ ಹೆಸರು, ದೇಶದ ತುಂಬ ಹರಿದಾಡಬೇಕು ಅಂದುಕೊಂಡ್ರೆ ಜಿರ್ಲೆಗಳಾಗಬಹುದು. ಈಗ ಮೋದಿ ಸರ್ಕಾರದ ರಣತಂತ್ರಕ್ಕೆ ಜಿರ್ಲೆಗಳು ಬೆಚ್ಚಿ ಬಿದ್ದು ಗಲೀಜಿನ ಒಳಗೆ ಅವಿತುಕೊಳ್ಳೋಕೆ ನೋಡ್ತಾ ಇವೆ. ಜುಲೈ 20ನೇ ತಾರೀಕಿನ ಗಲಭೆ ಸೇರಿ ಸಾರ್ವಜನಿಕರ ಆಸ್ತಿ-ಪಾಸ್ತಿ ನಷ್ಟಕ್ಕೆ ಸೇರಿದ ಹಾಗೆ ತಪ್ಪಿತಸ್ಥರನ್ನು ಏನು ಮಾಡಬೇಕು ಅನ್ನೋ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಮೊದಲು ಆರಂಭದಲ್ಲಿ 18 ವರ್ಷದೊಳಗಿನವರನ್ನು ಬಿಟ್ಟು ವಿದ್ಯಾರ್ಥಿಗಳ ಜೊತೆ ಸೇರಿದ್ದ ಕ್ರಿಮಿನಲ್ಗಳನ್ನು ಬಂಧನ ಮಾಡಿ ಅನ್ನೋ ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿ ಕೇಸುಗಳನ್ನು ಹಿಂಪಡೆಯೋದು ಆಯಾ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿತ್ತು. ಈಗ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ. ಕ್ರಿಮಿನಲ್ ಪ್ರಕರಣ ಇರೋ, ಈಗಾಗಲೇ ಗುರುತು ಮಾಡಿರೋ 2700 ಕ್ರಿಮಿಗಳನ್ನು ಬಿಡಲ್ಲ, ಅವರ ವಿರುದ್ಧ ದಾಖಲಾಗಿರೋ FIR ಹಿಂಪಡೆಯಲ್ಲ ಅಂತ ಹೇಳ್ತಾ ಇದೆ. ಪೊಲೀಸರ ಸ್ಥೈರ್ಯಗಳನ್ನು ಕುಗ್ಗಿಸೋರನ್ನು ಸುಮ್ಮನೆ ಬಿಡೋ ಮಾತಿಲ್ಲ. ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋದನ್ನು ಪದೇ ಪದೇ ಹೇಳ್ತಾ ಇದೆ. ಈಗ ಅದೇ ಮಾತುಗಳು ಜಿರ್ಲೆಗಳಿಗೆ ಸಮಸ್ಯೆ ಆಗ್ತಾ ಇದೆ. ಅಯ್ಯೋ, ಕ್ರಿಮಿನಲ್ಗಳ ವಿರುದ್ಧ ಕ್ರಮ ತಗೊಂಡ್ರೆ ಜಿರ್ಲೆಗಳಿಗೆ ಯಾಕೆ ಸಮಸ್ಯೆ ಅಂತ ಕೆಲವರಿಗೆ ಅನ್ನಿಸಬಹುದು. ಯಾಕಂದರೆ ಆರಂಭದಿಂದ ಪ್ರಕರಣದಲ್ಲಿ ಭಾಗಿಯಾಗಿರೋ ವಿದ್ಯಾರ್ಥಿಗಳಲ್ಲದವರ ವಿರುದ್ಧ ಕೂಡ ಕ್ರಮ ಆಗಬಾರ್ದು ಅನ್ನೋದು ಜಿರ್ಲೆಗಳ ಡಿಮ್ಯಾಂಡ್. ಅದಕ್ಕೆ ಅವತ್ತು JP ನಡ್ಡಾ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದ ಯಾರ ವಿರುದ್ಧವೂ ಕೇಸುಗಳನ್ನು ಹಾಕಲ್ಲ ಅಂತ ಹೇಳಿಕೊಂಡಿದ್ರು. ಪಾಪ ಈ ಜಿರ್ಲೆಗಳು ಯಾರ ವಿರುದ್ಧವೂ ಕೇಸ್ ದಾಖಲಾಗಲ್ಲ ಅಂದುಕೊಂಡ್ವು. ಆದರೆ ಒಂದು ಸಲ ಒಪ್ಪಂದ ಆದಮೇಲೆ ತಾವು ಅದ್ಯಾವ ಎಡವಟ್ಟನ್ನು ಮಾಡ್ಕೊಂಡಿದ್ದೀವಿ ಅನ್ನೋದು ಕಾಕ್ರೋಚ್ಗಳಿಗೆ ಅರ್ಥ ಆಯಿತು. ಅದಕ್ಕೆ ಯಾವುದೇ ವ್ಯಕ್ತಿಯ ವಿರುದ್ಧ FIR ದಾಖಲಾಗಬಾರ್ದು, ಹಾಗೇನಾದರೂ ಮಾಡಿದರೆ ಮತ್ತೆ ಪ್ರತಿಭಟನೆಯನ್ನು ಮಾಡಿಬಿಡ್ತೀವಿ ಅನ್ನೋ ಧಮಕಿಯನ್ನು ಹಾಕಿದ್ರು. ಅದಕ್ಕೂ ಮತ್ತೆ ಸ್ಪಷ್ಟನೆಯನ್ನು ಕೊಟ್ಟ ಸರ್ಕಾರ, ತಲೆಯನ್ನು ಕೆಡಿಸ್ಕೋಬೇಡಿ ಜಿರ್ಲೆಗಳೇ, ಯಾವುದೇ ವಿದ್ಯಾರ್ಥಿಗಳ ವಿರುದ್ಧ FIR ದಾಖಲು ಮಾಡೋಲ್ಲ, ಅದರ ಬಗ್ಗೆ ತಲೆಯನ್ನು ಯಾಕೆ ಕೆಡಿಸಿಕೊಳ್ತೀರಿ ಅಂತ ಹೇಳ್ತು. ಆದರೆ ಅದರ ಹಿಂದೆಯೇ ಹುಟ್ಟಿಕೊಂಡಿದ್ದು ದೆಹಲಿ ಗಲಭೆಯಲ್ಲಿ 2700 ಕ್ರಿಮಿನಲ್ಗಳು ಭಾಗಿಯಾಗಿದ್ದಾರೆ ಅನ್ನೋ ವಿಚಾರ ಹೊರಗೆ ಬಂತು. ಅದಾದ ಮೇಲೆ ಜಿರ್ಲೆಗಳಿಗೆ ಯಾವ ರೀತಿ ಮಾತಾಡಬೇಕು, ಪಿಜ್ಜಾ ಬರ್ಗರ್ ತಿನ್ನೋ ಬಾಯಲ್ಲಿ ಮಾತಾಡಬೇಕಾ ಅಥವಾ ಚಪಾತಿ ಅನ್ನ ತಿನ್ನೋ ಬಾಯಲ್ಲಿ ಮಾತಾಡಬೇಕಾ ಅನ್ನೋದೇ ಗೊತ್ತಾಗಲಿಲ್ಲ. ನ್ಯಾಯಾಲಯ ಮತ್ತು ಸರ್ಕಾರ ಕ್ರಿಮಿನಲ್ಗಳ ವಿರುದ್ಧ ಮಾತ್ರ ಕ್ರಮ ತೆಗೆದುಕೊಳ್ಳುತ್ತೆ, ಉಳಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲ್ಲ ಅಂತ ಹೇಳ್ತಾ ಇದೆ. ಈಗ ಪ್ರಮುಖವಾದ ಜಿರ್ಲೆ ಸೌರಭ್ ದಾಸ್ಗೆ ಇದನ್ನು ಒಪ್ಪಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಬಿಡೋದಕ್ಕೂ ಆಗ್ತಾ ಇಲ್ಲ. ಇದರ ಬಗ್ಗೆ ಯಾರಾದರೂ ಪ್ರಶ್ನೆಯನ್ನು ಕೇಳಿದರೆ ಮಾತನಾಡೋಕ್ಕೆ ಒದ್ದಾಡೋ ಜಿರ್ಲೆ ಸೌರಭ್, ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು. ಹಾಗಂತ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಬಾರ್ದು, ಎಲ್ಲರ ಕೇಸುಗಳನ್ನು ಹಿಂಪಡಿಬೇಕು ಅನ್ನೋ ಒಪ್ಪಂದ ಆಗಿದೆ ಅಂತ ಪದೇ ಪದೇ ಮಾತಾಡ್ತಾನೇ ಇದ್ದ. ಯಾವಾಗ ಕ್ರಿಮಿನಲ್ಗಳನ್ನು ಬಿಡಲ್ಲ ಅನ್ನೋದು ಗೊತ್ತಾಯ್ತೋ ಈಗ ಹೊಸ ಕಥೆಯನ್ನು ಹೇಳ್ತಾ ಇದ್ದಾನೆ. ಸುಪ್ರೀಂ ಕೋರ್ಟ್ ಕೇಸುಗಳನ್ನು ಹಿಂಪಡೆಯೋದು ಬಿಡೋದು ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದು ಅಂತ ಹೇಳ್ತೋ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಆದ ಸೌರಭ್ ದಾಸ್ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಹೇಳ್ತಾ ಇದೆ. ಆದರೆ BJP ಆಡಳಿತ ಇರೋ ರಾಜ್ಯಗಳಲ್ಲಿ
ಬಹಳಷ್ಟು ವಿದ್ಯಾರ್ಥಿಗಳನ್ನು ಬಂಧನ ಮಾಡಲಾಗ್ತಾ ಇದೆ ಅನ್ನೋ ಮೆಸೇಜ್ಗಳು ನನಗೆ ಬರ್ತಾ ಇವೆ. ಒಪ್ಪಂದವನ್ನು ಸರ್ಕಾರ ಮುರಿಬಾರ್ದು ಅನ್ನೋದ ಅಲ್ಲ ರೀ. ಸುಪ್ರೀಂ ಕೋರ್ಟ್ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಮೊದಲಿಂದ ಹೇಳ್ತಾ ಇರೋದು ಗಲಭೆ ಎಬ್ಬಿಸಿ ಅಲ್ಲಿ ಪೊಲೀಸರ ವಿರುದ್ಧ ಅಟ್ಟಾಡಿಸಿ ಹೊಡೆದವರನ್ನು, ಅದರಲ್ಲೂ ಕ್ರಿಮಿನಲ್ ಇತಿಹಾಸ ಇರೋರನ್ನು ಬಿಡಲ್ಲ ಅಂತ. ಆದರೂ ಈ ಜಿರಳೆ ಸೌರಭ್ ಇಷ್ಟೊಂದು ಕನ್ಫ್ಯೂಸ್ ಆಗಿ ಬೇರೆಯವರನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ ಅಂದರೆ FIR ಹಾಕೋಕ್ಕೆ ಸರ್ಕಾರ ಮಾಡಿಕೊಂಡಿರೋ ಮಾನದಂಡ ಇದೆಯಲ್ಲ, ಅದು ಅವರಿಗೆ ಕಂಟಕ ಆಗ್ತಾ ಇದೆ. ಗಲಭೆಯಲ್ಲಿ ಭಾಗಿಯಾಗಿದ್ದವರನ್ನು ವಿದ್ಯಾರ್ಥಿಗಳು ಅಂತ ಗುರುತಿಸೋಕೆ ಅವರ ಬಳಿ ಕಾಲೇಜ್ ID ಇರಬೇಕು. ಇದು ನೀಟ್ ಹೆಸರಲ್ಲಿ ಆಗಿರೋ ಪ್ರತಿಭಟನೆ ಆಗಿರೋದ್ರಿಂದ ಅಲ್ಲಿ ಬಂದಿದ್ದವರೆಲ್ಲ ನೀಟ್ ಪರೀಕ್ಷೆಯನ್ನು ಬರೆದಿದ್ರ, ನೀಟ್ ಬರೆಯೋ ತಯಾರಿಯನ್ನು ಮಾಡಿಕೊಂಡಿದ್ರ, ಅಂತಹ ಯೋಚನೆಗಳು ಅವರ ತಲೆಯಲ್ಲಿ ಇದ್ವಾ, ಅದೆಲ್ಲ ನಿಜಾನ ಅನ್ನೋ ದಾಖಲೆಗಳ ಪರಿಶೀಲನೆ ನಡೆಯುತ್ತೆ. ಅದೆಲ್ಲದಕ್ಕೆ ದಾಖಲೆಗಳನ್ನು ಕೊಟ್ಟರೆ ಅವರು ವಿದ್ಯಾರ್ಥಿಗಳು ಅವರು ನ್ಯಾಯವನ್ನು ಕೇಳೋದಕ್ಕೆ ಪ್ರತಿಭಟನೆ ಮಾಡಿದ್ದಾರೆ, ಹಾಗಾಗಿ ಅವರನ್ನು ಬಿಟ್ಟು ಬಿಡೋಣ ಅಂತ ಸರ್ಕಾರ ಬಿಟ್ಟು ಕಳಿಸುತ್ತೆ. ಅದೇ ಅಪ್ಪಿತಪ್ಪಿ ದಾಖಲೆಗಳೇ ಇಲ್ಲ ಅಂದರೆ ಮೈ ಮೇಲೆ ಇರೋ ಬಟ್ಟೆಗಳು ಇರಲ್ಲ, ಒಳಗೆ ಹಾಕಿರೋ ಚಡ್ಡಿಯೂ ಇರೋದು ಅನುಮಾನ. ಇಲ್ಲಿ ದುಷ್ಕರ್ಮಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ, ಅಪ್ರಾಪ್ತರನ್ನು ಬಿಡಿ ಅನ್ನೋದನ್ನು ಮಾತ್ರ ನ್ಯಾಯಾಲಯ ಹೇಳಿದೆ. ಆದರೆ ಕ್ರಿಮಿನಲ್ ಹಿನ್ನೆಲೆ ಇಲ್ಲದ ಅಪ್ರಾಪ್ತರು ಅಲ್ಲದವರನ್ನು ಏನು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಎಲ್ಲೂ ಹೇಳಿಲ್ಲ. ಅದನ್ನು ಆಯಾ ರಾಜ್ಯಗಳಿಗೆ ಬಿಟ್ಟಿದೆ. ಇಲ್ಲೇ ಈಗ ಜಿರಳೆಗಳು ಸಿಕ್ಕಿಕೊಳ್ತಾ ಇರೋದು. ಯಾರ ವಿರುದ್ಧ FIR ದಾಖಲಾಗುತ್ತೋ ಬಿಡುತ್ತೋ ಪೂರ್ತಿಯಾದ ವಿಚಾರಣೆ ಖಂಡಿತ ನಡೆಯುತ್ತೆ. ಅಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಆಗಿರಲಿಲ್ಲ ಅವರನ್ನು ಕರೆಸಿಕೊಳ್ತಾರೆ. ಆಗ ಅವರನ್ನು ಕೇಳೋ ಪ್ರಶ್ನೆಗಳು ಸಿಂಪಲ್. ನಿಮ್ಮನ್ನು ಕರೆಸಿದ್ದವರು ಯಾರು, ಯಾಕೆ ಪ್ರತಿಭಟನೆಗೆ ಬಂದಿದ್ರೆ, ಯಾರಾದರೂ ಕರೆಸಿದರೆ ಏನಂತ ಹೇಳಿ ಕರೆಸಿದ್ರು, ಬರೋದಕ್ಕೆ ಯಾವ ರೀತಿಯಾದ ಆಫರ್ ಕೊಟ್ಟಿದ್ರು, ಕಲ್ಲನ್ನು ಎಸಿಬೇಕು ಅಂತ ಹೇಳಿಕೊಟ್ಟವರು ಯಾರು, ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ ಅನ್ನೋದು ಗೊತ್ತಿದ್ರು ಅಲ್ಲಿಗೆ ಬಂದಿದ್ದ್ಯಾಕೆ, ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡಿದ್ಯಾಕೆ, ಹೀಗೆ ಒಂದಷ್ಟು ಪ್ರಶ್ನೆಗಳ ಸುರಿಮಳೆಯೇ ಸುರಿಯುತ್ತವೆ. ಇಂತಹ ವಿಚಾರಣೆಯಲ್ಲಿ ಕೊನೆಗೆ ಇದರ ಸೂತ್ರಧಾರ ಯಾರು ಅನ್ನೋದು ಹೊರಗೆ ಬರುತ್ತೆ. ಇದೇ ಈಗ ಜಿರಳೆಗಳಿಗೆ ಕಂಟಕ ಆಗ್ತಾ ಇರೋದು. ಗಲಭೆ ನಡೆಸೋಕೆ ಮೊದಲು ತಲೆಯನ್ನು ಕೆಡಿಸಿಕೊಳ್ಳಬೇಡಿ, ಪ್ರತಿಭಟನೆಗೆ ಬಂದ ಎಲ್ಲರನ್ನ ನಾವು ಕಾಪಾಡ್ತೀವಿ, ನಾವೇ ನಿಮ್ಮೆಲ್ಲರ ರಕ್ಷಕರು, ಅದೆಲ್ಲ ಆದ ನಂತರ ಹೋರಾಟವನ್ನು ನಿಲ್ಲಿಸ್ತೀವಿ ಅಂತಿದ್ರು. ಈಗ ಅದು ರಿವರ್ಸ್ ಹೊಡಿತಾ ಇದೆ. ಅಂದರೆ ಇವರು ಯಾರನ್ನೆಲ್ಲ ಕರೆಸಿಕೊಂಡಿದ್ರು ಅವರ ಒತ್ತಡ ಜಿರಳೆಗಳಿಗೆ ಇರುತ್ತೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಕರೆದಾಗ ಅಂದರೆ ಪೊಲೀಸರು ಕರೆದಾಗ ಪದೇ ಪದೇ ಹೋಗಬೇಕಾಗತ್ತೆ. ಸಿಕ್ಕಿ ಬಿದ್ದು ಕೇಸುಗಳು ದಾಖಲಾಗುತ್ತೋ ಬಿಡುತ್ತೋ, ವಿಚಾರಣೆಗೆ ಹಾಜರಾಗದೆ ತಪ್ಪಿಸಿಕೊಂಡ್ರೆ ಕೇಸ್ ಖಂಡಿತ ದಾಖಲಾಗತ್ತೆ. ನ್ಯಾಯಾಲಯ ಕೂಡ ಇಂಥದ್ದಕ್ಕೆ ತಲೆಯನ್ನು ಹಾಕೋದು ಕಡಿಮೆ. ಈಗಾಗಲೇ ಪ್ರತಿಭಟನೆಯ ಹೆಸರಲ್ಲಿ ದಂಗೆ ಎಬ್ಬಿಸಿದ್ದವರನ್ನೇ ಪೊಲೀಸರು ಹಾಕೊಂಡು ರುಬ್ಬೋಕ್ಕೆ ಶುರು ಮಾಡಿದ್ದಾರೆ. ಈಗ ಮತ್ತೆ ಧರಣಿ ಪ್ರತಿಭಟನೆ ಅಂದರೆ ಅದ್ಯಾವ ನಂಬಿಕೆ ಇಟ್ಕೊಂಡು ಕ್ರಿಮಿನಲ್ಗಳು ಈ ಜಿರಳೆಗಳಿಗೆ ಬೆಂಬಲ ಕೊಡ್ತಾರೆ. ಅಲ್ಲಿಗೆ ಅಸಲಿ ಆಟ ಈಗ ಶುರುವಾಗ್ತಾ ಇದೆ. ಇನ್ನು ಇದೇ ಸೌರಭ್ ದಾಸ್ಗೆ ಬಹಳಷ್ಟು ಕಂಟಕ ಶುರುವಾಗಿದೆ. ಅವನ ಹಿನ್ನೆಲೆಗಳನ್ನು ಕೆದಕೋ ಕೆಲಸ ನಡೀತಾ ಇದೆ. ಇಲ್ಲಿಯವರೆಗೂ ನಾನೊಬ್ಬ ಪತ್ರಕರ್ತ ಅಂತ ಹೇಳಿಕೊಳ್ತಾ ಇದ್ದವನಿಗೆ ಯಾವುದೇ ನಿರ್ದಿಷ್ಟವಾದ ಉದ್ಯೋಗ ಇಲ್ಲ. ಆದರೂ ಇವನ ಜೀವನ ಶೈಲಿ ಮಾತ್ರ ಅಬ್ಬಬ್ಬಬ್ಬ ಹೇಳೋದಕ್ಕೂ ಅಸಾಧ್ಯ. ಯಾಕಂದರೆ ಅವನು ಈಗ ವಾಸ ಮಾಡ್ತಾ ಇರೋದು ಕೇವಲ ಮನೆ ಅಲ್ಲ, ಅದೊಂದು ದೊಡ್ಡ ಬಂಗಲೆ. ದಕ್ಷಿಣ ದೆಹಲಿಯ ಗ್ರೇಟರ್ ಕೈಲಾಶ್ನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆ ಮನೆಯ ಬಾಡಿಗೆ ಬರೋಬ್ಬರಿ 9 ಲಕ್ಷ ರೂಪಾಯಿ. ಹಾಗಂತ ಒಂದು ವರ್ಷಕ್ಕೆ ಅಂದ್ಕೊಳ್ಬೇಡಿ, ಪ್ರತಿ ತಿಂಗಳಿಗೆ ಅವನು ಕೊಡ್ತಾ ಇರೋ ಬಾಡಿಗೆ. ಇದರ ಕುರಿತು ತನಿಖೆಗಳು ಶುರುವಾಗಿದೆ. ಇದೇನಾದರೂ ನಿಜ ಆಗಿದ್ರೆ ಅವನಿಗೆ ಅಷ್ಟೊಂದು ಹಣ ಎಲ್ಲಿಂದ ಬರ್ತಾ ಇತ್ತು, ಅವನ ಆದಾಯದ ಮೂಲ ಯಾವುದು, ಯಾವ ವಿದೇಶಿ ಶಕ್ತಿಗಳ ಜೊತೆ ಕೈ ಜೋಡಿಸಿದ್ದ, ಹೀಗೆ ಅಲ್ಲೂ ಸಾವಿರಾರು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಅದು ಕೇವಲ ಪೊಲೀಸರಿಗೆ ಮಾತ್ರ ಬೇಕಾದ ವಿಚಾರ ಅಲ್ಲ, ಪ್ರತಿ ಭಾರತೀಯರು ತಿಳಿದುಕೊಳ್ಳಬೇಕಾದ ವಿಷಯ ಆಗತ್ತೆ. ನಮ್ಮಲ್ಲಿ ಅದೆಷ್ಟೇ ಐಷಾರಾಮಿ ಅಂದರೂ ಅದೆಷ್ಟರ ಮಟ್ಟಿಗೆ ಜೀವನ ಮಾಡಬಹುದು ಯೋಚನೆ ಮಾಡಿ. ನಮ್ಮ ಜನರು ಪ್ರತಿದಿನ ಕೆಲಸವನ್ನು ಮಾಡ್ತಾ ಅವರಿಗೆ ತಿಂಗಳಿಗೆ ಬರೋ ಸಂಬಳದಲ್ಲಿ ಅರ್ಧಕ್ಕಿಂತ ಹೆಚ್ಚು ಹಣ ತಮ್ಮ ಕುಟುಂಬಕ್ಕೆ ಖಾಲಿಯಾಗಿ ಬಿಡುತ್ತೆ. ಅಂಥದ್ರಲ್ಲಿ ಯಾವುದೇ ಕೆಲಸ ಇಲ್ಲದೆ ಬೀದಿಯಲ್ಲಿ ತಿಂಗಳುಗಟ್ಟಲೆ ಕುಳಿತು ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾ ಸರ್ಕಾರಕ್ಕೆ ಇಲ್ಲದ ಪ್ರಶ್ನೆಗಳನ್ನು ಕೇಳ್ತಾ ಅದರಲ್ಲೂ ಧಮಕಿಯನ್ನು ಹಾಕ್ತಾ ಇಷ್ಟೊಂದು ಬಾಡಿಗೆ ಕಟ್ತಾನೆ ಅಂದರೆ ನಮ್ಮಲ್ಲಿ ಬೇರೆಯವರೆಲ್ಲ ಯಾಕೆ ಅದನ್ನೇ ಮಾಡಬಾರ್ದು ಅನ್ನೋ ಯೋಚನೆ ಬಂದುಬಿಡುತ್ತೆ. ಹಾಗಂತ ನಿಜ ಭಾರತೀಯರು ದುಡ್ಡಿಗಾಗಿ ದೇಶವನ್ನು ಮಾರಾಟ ಮಾಡೋ ಕೆಲಸವನ್ನು ಮಾಡ್ತಾ ದೇಶದ್ರೋಹವನ್ನು ಮಾಡೋಕ್ಕೆ ಒಪ್ಪಿಕೊಳ್ಳಲ್ಲ. ಅದೇ ಕಾರಣಕ್ಕೆ ಇಂತಹ ಜಿರಳೆಗಳು ನಮಗೆ ಯಾವಾಗಲೂ ನೋಡೋದಕ್ಕೆ ಸಿಗಲ್ಲ. ಈಗಾಗಲೇ ಸೌರಭ್ ದಾಸ್ ಡೀಪ್ ಸ್ಟೇಟ್ ಜೊತೆ ಗುರುತಿಸಿಕೊಂಡಿರೋ ಫೋಟೋಗಳು ಹೊರಗೆ ಬರ್ತಾ ಇವೆ. ಅವುಗಳು ಅದೆಷ್ಟು ನಿಜ ಅನ್ನೋದು ತನಿಖೆ ಆಗಬೇಕು. ಇದರ ಬೆನ್ನಲ್ಲೇ ಈಗಾಗಲೇ ಗೊತ್ತಲ್ಲ, ಅದೇ ನಾಯಕ ಅಭಿಜಿತ್ ದೀಪ್ಗೆ ಇದ್ದಾನಲ್ಲ, ಅವನ ವಿರುದ್ಧ ಪ್ರಕರಣ ದಾಖಲಾಗೋ ಎಲ್ಲ ಸೂಚನೆಗಳು ಕಾಣಿಸ್ತಾ ಇವೆ. ಅಂದರೆ ಅವರ ತಂದೆ ಇದ್ದಾರಲ್ಲ ಅವರ ಬಗ್ಗೆ, ಅವರಿಗೆ ತಮ್ಮ ಪುತ್ರನನ್ನು ಅಮೆರಿಕನಲ್ಲಿ ಓದಿಸೋದಕ್ಕೆ ಕೋಟಿ ಹಣ ಎಲ್ಲಿಂದ ಬಂತು ಅನ್ನೋ ತನಿಖೆ ಶುರುವಾಗುತ್ತೆ. ಅದಕ್ಕೆ RTI ಕಾರ್ಯಕರ್ತರೊಬ್ಬರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ.
ಆದರೆ ಈ ದೀಪ್ಗೆ ಕೇಳ್ತಾ ಇರೋದು ಇದರ ಬಗ್ಗೆ ಮಾತ್ರ ಯಾಕೆ ತನಿಖೆ ಆಗಬೇಕು, PM ಕೇರ್ಸ್ ಫಂಡ್ ಬರುತ್ತಲ್ಲ ಅದ್ರ ಬಗ್ಗೆನೂ ತನಿಖೆ ಆಗಲಿ ಬಿಡಿ ಅಂತಿದ್ದಾನೆ. ಅಲ್ಲ ರೀ, ಇವನನ್ನು ಯಾರೋ RTI ಕಾರ್ಯಕರ್ತ ಕೇಳಿದ್ದೇನು, ಇವನು ಮಾಡ್ತಾ ಇರೋದೇನು ನನಗೆ ಗೊತ್ತಿಲ್ಲಪ್ಪ. ಇವರ ಅಪ್ಪನನ್ನು ಏನೋ ಕೇಳಿದ್ರು ಸರಿ, ಅವರಪ್ಪ ಕೊಡ್ತಾರೆ ಅದಕ್ಕೆ ಲೆಕ್ಕವನ್ನು. ಇವನು ಯಾಕೆ ಎಲ್ಲದಕ್ಕೂ ಮಾತಾಡ್ತಾನೆ ನನಗಂತೂ ಗೊತ್ತಿಲ್ಲ, ಅದನ್ನು ಅವನೇ ಹೇಳಬೇಕು. ಇದೆಲ್ಲವೂ ಆದ ನಂತರ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಅದೇನೇ ಆದರೂ ದೇಶಕ್ಕೆ ಮಾರಕ್ಕಾಗೋ ಯಾರನ್ನು ಬಿಡಬಾರ್ದು. ಮತ್ತೊಮ್ಮೆ ದೇಶವನ್ನು ಯಾರದೋ ಕೈಗೆ ಕೊಟ್ಟು ನಾವು ಕುಳಿತುಕೊಳ್ಳೋದು ಅದೆಷ್ಟು ಸರಿ, ಆ ರೀತಿ ಆಗಬಾರ್ದು ಅನ್ನೋದೇ ನಮ್ಮ ಆಶಯ. ಈ ವಿಚಾರದ ಬಗ್ಗೆ ನಿಮಗೆ ಏನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಇದು ಗೆಳೆಯರೇ, ಕೇಂದ್ರ ಸರ್ಕಾರದ ಆಟಕ್ಕೆ ಜಿರಳೆಗಳು ನಡುಗೋಕೆ ಶುರುವಾಗಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.